ಶಾಸಕರವ್ರ ಕುಟುಂಬ ಹೋಗುವಾಗ ಅವ್ರಿಗೇನು VIP ಸ್ಟ್ಯಾಂಡ್ ಇದೆ ಅದ್ರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರಿಗೆ ಅವ್ರು ಕೊಡ್ಲಿ. ಭಿಕ್ಷಾ ಮಾಡ್ತಾ ಇರೋರಿಗೆ ಏನೋ ಅನ್ಬೋದು, ಇವ್ರು ಭಿಕ್ಷೆಗಿಂತ ಕಡೆ. ನಿನಗೆ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಹೋಗು, ನಿಂದು ದುಡ್ಡು ಕೊಟ್ಬಿಟ್ಟೋಗು. ಅದು ಭಿಕ್ಷೆ ಬೇಡಿ ಹೋಗೋ ಅಂಥದ್ದು ಏನಿದೆ? ಕ್ರಿಕೆಟ್ ನೋಡುವಷ್ಟು ಫ್ರೀ ಎಲ್ಲಿ ಹೆಂಗಿದೆ ಇವ್ರಿಗೆ? ಫಸ್ಟು ಪಬ್ಲಿಕ್ಕಿಗೆ ನೋಡ್ಬೇಕ್ರಿ ಇವ್ರು ಏನು ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಇವ್ರೇನು ಹುಡುಗರ MLAಗಳು ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೇಲಿ ಹೋಗ್ಬೇಕಂತಾರೆ. ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಒಂದು 5 ಟಿಕೆಟ್ ಕೊಡೋಕೆ ಹೇಳಿ ಸರ್. ಬಾಂಬೆಲಿ ಬೆಗ್ಗರ್ ಹೋಯ್ತಾರಲ್ಲ, ಸೇಮ್ ಅವ್ರ ಥರ, ಅವ್ರಿಗಿಂತ ಕೀಳ್ಮಟ್ಟ ಅವರು. ನನಗೆ ಒಂದು 10,000 ರೂಪಾಯಿ ಟಿಕೆಟ್ ಕೊಡಿಸಿ, ನನಗೆ 3 ಟಿಕೆಟ್ ಕೊಡಿ, ನನ್ನ ಹೆಂಡತಿ ಮಕ್ಕಳು ಹೋಗ್ತಾರೆ. ಅವ್ರ ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗೋಷ್ಟು ಕೆಪಾಸಿಟಿ ಇಲ್ವಾ? ಜನಸಾಮಾನ್ಯರಿಗೆ ನಾವು ಇಂಥದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ದೊಡ್ಡದಾಗಿರೋದು ಕ್ವಶನ್ ನಾವು ಇದುವರೆಗೂ ನಾವು ಕೇಳೇ ಇಲ್ಲ. ಮೊಬೈಲ್ಗಳು ನಾವು ನೋಡ್ತೀವಿ. ಇವಾಗ ಬರೀ ಟಿಕೆಟ್ ಕೇಳ್ತಾರೆ, ಮುಂದೊಂದು ದಿನ ನಾನೊಬ್ಬ RCB ಪ್ಲೇಯರ್ ಆಗಬೇಕು ಅಂತಾರೆ, ನನ್ನ ಮಕ್ಕಳು ಆ ಪ್ಲೇಯರ್ ಆಗಬೇಕು ಅಂತಾರೆ. ಆ ಥರ ಎಲ್ಲ ಆದರೆ ನಾರ್ಮಲ್ ಪೀಪಲ್ಸ್ ಎಲ್ಲ ಹೆಂಗೆ ಬರೀತು? ಬರೀ ನೆಪೋಟಿಸಮ್. ಸುಮಾರು ಒಂದು 45 ಮ್ಯಾಚ್ ನಡೀತವೆ. 2 ಅವರ್ ಅಂದರೆ ಎಷ್ಟು ಅವರ್ ವೇಸ್ಟ್ ಆಗುತ್ತೆ? ಅದೇ ಅವ್ರನ್ನ ಬೇರೆ ಕೆಲಸಗಳ ಕಾಮಗಾರಿಗಳು ನಡೀತಾ ಇದೆಯಾ ಇಲ್ವಾ, ಅಲ್ಲಿ ರೋಡ್ ಕಿತ್ತೋಗಿದೆಯಾ, ಅದ್ರ ಬಗ್ಗೆ ಯೋಚನೆ ಮಾಡಿ. 1-2 ಅವರ್ ಬೇಕಾದ್ರೆ ಅಲ್ಲೋಗಿ ನೋಡ್ಕೊಂಡು ಬರಲಿ. ಇವ್ರಿಗೇನ್ರಿ ಲಕ್ಷಗಟ್ಟಲೆ ದುಡಿತಾರೆ, ಹೊಡಿತಾರೆ. ಒಂದೆರಡು ಟಿಕೆಟ್ ತಗೊಳಕ್ಕಾಗಲ್ಲೇನ್ರಿ? ನಾಚಿಕೆ ಮಾನ ಮರ್ಯಾದೆ ಯಾವನ್ಗಾರು ಇದೆಯೇನ್ರಿ ಕಾಂಗ್ರೆಸ್ನವ್ರಿಗೆ? ಇವ್ರಿಗೆಲ್ಲ ಸೀಟ್ ಕೊಟ್ಟವ್ರು ಯಾರೀಗ? DK ಶಿವಕುಮಾರು ಮನೆಗೆ ವೆಂಕಟೇಶ್ ಪ್ರಸಾದ್ ಪ್ರೆಸಿಡೆಂಟ್ ಕರೆಸಿ ಇದನ್ನು ಅನೌನ್ಸ್ ಮಾಡಿರೋದು. ಯಾಕೆ ಗೊತ್ತಾ? ಅವ್ರು ಕೊಡಲ್ಲ ಅಂದರೆ ಅವ್ರಿಗೆ ಏನಾದ್ರು ಕಲ್ಲು ಹಾಕ್ತಾರೆ. ಯಾಕೆಂದರೆ ಅಧಿಕಾರ ಇವ್ರ ಕೈಲಿದೆ. ಒಟ್ಟಿನಲ್ಲಿ ಇವರು ಫ್ರೀ ಟಿಕೆಟ್ ಕೇಳಿರೋದಂತೂ ನಾಚಿಕೆ ಗೇಡಿತನ. ಕಾಂಗ್ರೆಸ್ MLA ವಿಜಯಾನಂದ ಕಾಶಪ್ಪ ಅವರು IPL ಅಲ್ಲಿ ನಮಗೆ VIP ಟಿಕೆಟ್ಗಳು ಬೇಕು ಕ್ರಿಕೆಟ್ ನೋಡೋದಕ್ಕೆ ಅಂತ ಕೇಳಿದ್ದಾರೆ. MLAಗಳಾದವರು ಏನು ಹೇಳ್ತೀರಾ ಸರ್ ಇಂಥ MLAಗಳ ಬಗ್ಗೆ? ಕಾಶಪ್ಪ ಏನು ಎಲ್ಲ MLAಗಳು ಕೇಳ್ತಾರೆ. ಮಾಡಿದಾರಲ್ಲ, 3 ಟಿಕೆಟ್ ಕೊಡಬೇಕು ಅಂತ ಮಾಡಿದ್ದಾರೆ. ಮತ್ತು ಈಗಿನ ಸರ್ಕಾರವೇ ಆಗಿದೆ, ಏನು ಮಾಡೋದು? ಇವ್ರು ಯಾಕೆ ದುಡ್ಡು ಇರಲ್ಲ ಕೊಟ್ಟು ತಗೊಳ್ಳಿಕ್ಕೆ ಇವ್ರ ಹತ್ರ? ಸರ್ ಇವರು VIPಗಳಂತೆ ಕ್ಯೂ ಅಲ್ಲಿ ನಿಲ್ಲಕ್ಕಾಗಲ್ಲ. VIP ಕಾಮನ್ ಜನಗಳು ಎಲ್ಲ VIPಗಳು. ಅವ್ರು ದುಡ್ಡು ಕೊಟ್ಟು ಹೋಗಲ್ವಾ? ಈಗ ನಾನು ಹೋದರೆ ದುಡ್ಡು ಕೊಟ್ಟು ಹೋಗಲ್ವಾ? ನಮ್ಮಂಥವ್ರು ಹೋಗ್ಬಿಟ್ಟು 5,000 10,000 ಕೊಟ್ಬಿಟ್ಟು ಟಿಕೆಟ್ ತಗೊಳ್ತೀವಿ, ತಿಂಗಳ ಸಂಬಳ ಇರೋರು. ಇವ್ರಿಗೇನ್ರಿ ಲಕ್ಷಗಟ್ಟಲೆ ದುಡಿತಾರೆ, ಹೊಡಿತಾರೆ. ಒಂದೆರಡು ಟಿಕೆಟ್ ತಗೊಳಕ್ಕಾಗಲ್ಲೇನ್ರಿ? ನಾಚಿಕೆ ಮಾನ ಮರ್ಯಾದೆ ಯಾವನ್ಗಾರು ಇದೆಯೇನ್ರಿ ಕಾಂಗ್ರೆಸ್ನವ್ರಿಗೆ? ನಿನಗೆ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಹೋಗು, ನಿಂದು ದುಡ್ಡು ಕೊಟ್ಬಿಟ್ಟೋಗು. ಅದು ಭಿಕ್ಷೆ ಬೇಡಿ ಹೋಗೋ ಅಂಥದ್ದು ಏನಿದೆ? ಎಷ್ಟೋ ಜನ ಸ್ಟೂಡೆಂಟ್ಗಳು ಪಾಪ ಅವ್ರಿಗೆಲ್ಲ ನೋಡಬೇಕು ಆಸೆ ಇರುತ್ತೆ, ಅವ್ರ ಹತ್ರ ಕಾಸಿರಲ್ಲ, ಅವರೆಲ್ಲ TV ವಿಲಿ ನೋಡ್ತಾರೆ. ಇವ್ರಿಗೇನು ಬಂದಿರೋದು? ಇವ್ರಿಗೆ ಯಾತಕ್ಕೋಸ್ಕರ ಇವರು ಹೋಗಿ ಟಿಕೆಟ್ ಫ್ರೀ ಕೇಳಿದ್ರು ನಮಗಂತೂ ಅರ್ಥ ಆಗ್ತಾಯಿಲ್ಲ. ಈ ಥರ ಕಾಂಗ್ರೆಸ್ನವ್ರು ಇಷ್ಟು ಕೆಳಗೆ ಇಳಿತಾರೆ ಅನ್ನೋದು ನಾವು ಯಾವತ್ತೂ ತಿಳಿಯೋಕ್ಕಾಗಲ್ಲ. ಸರ್ ಕೊಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಏನಕ್ಕಂತಂದರೆ ಹೋದ ಸರಿ ಜನಸಾಮಾನ್ಯರುಗಳಿಗೆ ಟಿಕೆಟ್ ಸಿಗದ ಒದ್ದಾಡ್ತಾ ಇದ್ದಾರೆ. ಇಂಥ ಕಂಡೀಷನ್ ಜನಸಾಮಾನ್ಯರಿಗೆ ಮಾಡಬೇಕಾಗಿರೋದು ಏನು ಮಾಡಬೇಕು? MLAಗಳು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನಾವು ನಮಗೆ ಫ್ರೀ ಟಿಕೆಟ್ ಕೊಡಿ ಅಂತ. ಹೌದು, ಫ್ರೀ ಟಿಕೆಟ್ ಕೊಡೋಕ್ಕೆ ಅವ್ರಿಗೆ ಏನಾಗಿದೆ? ದುಡ್ಡು ಏನಾದರೂ ಕಡಿಮೆ ಆಗಿದೆಯಾ? ತೊಗೊಂಡೋದ್ರಾಯ್ತು. 15,000 20,000 ಎಲ್ಲ ಇದಲ್ಲ, ಇವರು 15-20,000 ಕೊಟ್ಟು ತೊಗೊಂಡೋದ್ರಾಯ್ತು. ಈಗ ಲಕ್ಸುರಿ ಕಾರುಗಳು ಓಡಾಡ್ತಾರೆ, ಫಾರ್ಚುನರ್ ಕಾರುಗಳು ಬೇಕಾ, ಇಲ್ಲ ಆಡಿ ಅಂತವು ಇದ್ದಾವೆ, ರೇಂಜ್ ರೋವರ್ ಅಂತ ಕಾರುಗಳಿಗೆಲ್ಲ ಓಡಾಡ್ತಾರೆ. ಇವ್ರಿಗೆ 10-15,000 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳೋಕೆ ಕೆಪಾಸಿಟಿ ಇಲ್ವಾ ಅವ್ರಿಗೆ? ಈಗ ಯಾವುದೋ ಒಂದು ಎಲೆಕ್ಷನ್ ಬಂದಪ್ಪ ಅಂದರೆ 150 ಕೋಟಿ 200 ಕೋಟಿ ಖರ್ಚು ಮಾಡ್ತಾರೆ. ಅಂಥದ್ರಲ್ಲಿ ಬರೀ 10-15,000 ರೂಪಾಯಿ ಏನಕ್ಕೆ ಅಸೆಂಬ್ಲಿಯಲ್ಲೇ ಹೋಗ್ಬಿಟ್ಟು ನನಗೆ ಟಿಕೆಟ್ ಕೊಡಿ ಅಂತೇಳಿ ಅವ್ರ ಮಾನ ಮರ್ಯಾದೆ ಅವರೇ ತಗೋತಾರೆ. MLAಗಳಿಗೆ ಕೊಡಬೇಕಾದ್ದು ಏನೇನು ಇರಲಿಲ್ಲ, ಅವ್ರಿಗೆ ಫ್ರೀ ಕೊಡಬಾರ್ದಾಗಿತ್ತು. ಅವ್ರಿಗೂ ದುಡ್ಡು ತೊಗೊಂಡೇ ಕೊಡಬೇಕು. ಯಾಕಂದರೆ ಬಡವರಿಗಾದ್ರೆ ದುಡ್ಡು ತೊಗೋಬೇಕು, MLAಗಳ ದುಡ್ಡು ತೊಗೋಬಾರ್ದಲ್ಲ. VPನೇ ಯಾರೇ ಆಗಲಿ ಅದು ಒಂದು ಇದು ತಾನೇ. ಪಾಪ ಅವರು ತುಂಬ ತೊಂದರೆ, ಬಡವರು, ಅವ್ರಿಗೆ ಕೊಡಬೇಕಾದ್ದನ್ನೇ. ಇನ್ನು ಸೌಕರ್ಯಕ್ಕೆ ಪಾಪ ಓಡಾಡೋ ಹುಡುಗರಿಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರಿಗೆ ಎಲ್ಲದರಲ್ಲೂ ಪಾಪ ಸರ್ಕಾರ ಕಮ್ಮಿ ಪೇಮೆಂಟ್ ಆಗಲಿ ಇದಾಗಲಿ ಕಮ್ಮಿ ಕೊಡ್ತಾ ಇದ್ದಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. MLAಗಳು ಯಾಕೆ ಕೊಡ್ಬೇಕು? ಅವ್ರಿಗೆ ಚೆನ್ನಾಗಿದ್ದಾರೆ ಅವರೆಲ್ಲ. ಅಲ್ಲ ಬೇರೆ ಇರ್ತಾರೆ ಅಂಗವಿಕಲರಿಗೆ, ಅವರಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು. ಅದೆಲ್ಲ ಬರೀ ಅನ್ಯಾಯನೇ. ಬಡವ್ರಿಗೆ ಕೊಡಬೇಕು. ಇವ್ರಿಗೆಲ್ಲ MLAಗಳಿಗೆ ಯಾಕೆ ಕೊಡಬೇಕು? ಅವ್ರೇನು ಬಡವರ? ಏನು ಭಿಕ್ಷಾ ಮಾಡ್ತಾ ಇರೋರಿಗೆ ಏನೋ ಅನ್ಬೋದು. ಇವ್ರು ಭಿಕ್ಷೆಗಿಂತ ಕಡೆ MLAಗಳು ಅವ್ರಿಗೆ ಕೊಡ್ತಾರೆ. ಏನು ಕೊಡಬೇಕು? ಕೊಡಬಾರ್ದು. ಕ್ರಿಕೆಟ್ ನೋಡುವಷ್ಟು ಫ್ರೀ ಎಲ್ಲಿ ಹೆಂಗಿದೆ ಇವ್ರಿಗೆ? ಫಸ್ಟು ಪಬ್ಲಿಕ್ಕಿಗೆ ನೋಡ್ಬೇಕ್ರಿ ಇವ್ರು ಏನು ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಇವ್ರೇನು ಹುಡುಗರ MLAಗಳು? ಇವ್ರಿಗೆ ಈ ಥರ ಟಿಕೆಟ್ಗೆ ಇದರಲ್ಲಿ ವಿಧಾನಸೌಧದಲ್ಲಿ ಇದು ಮಾಡಿದ್ರೆ ಇನ್ನೇನಾಗುತ್ತೆ ರೀ? ಇಲ್ಲೆಲ್ಲ ಲೂಟಿ ಹೊಡ್ಕೊಂಡು ಎಲ್ಲ ಇಲ್ಲದೇ ಇರೋದೇ ಮಾಡ್ತಾ ಕೂತವ್ರು. ಇದೇನು ಸರ್ಕಾರನೇನು ಮಜಾ ಮಾಡೋಕೆ ಹೋಗಿದ್ದಾರೆ? ಕೆಲಸ ಏನು ಮಾಡ್ತಾರೋ ಅವರು? ದೊಡ್ಡವ್ರಿಗೆ 3 ಫ್ರೀ ಕೊಟ್ಕೊಂಡು ಹೋದ್ರೆ ಬಡವ್ರ ಬೊಗ್ರು ಎಲ್ಲಿ ಹೋಯ್ತಾರೆ? ಎಲ್ಲ ಒಂದು ಸಮನಾಗಿ ಜೀವನ ಮಾಡಿದ್ರೇನೆ ತಾನೇ ಜೀವನ ಅನ್ಸ್ಕೊಳ್ಳೋದು. ಅವರು VIPಗಳಂತೆ. VIPಗಳಾದ್ರೆ ಅನ್ನನೇ ಇಟ್ಟೆ ತಿನ್ನೋದು. ಅವ್ರೇನು ಚಿನ್ನ ತಿಂತಾರ? VIP ಆದರೂ ಅನ್ನನೇ ತಿನ್ನೋದು. VIP ಸತ್ತೋದ್ರು ತಗೊಂಡೋಗಿ ಮಣ್ಣಿಗೆ ಹಾಕೋದು, ಬಡವ್ರು ಸತ್ತೋದ್ರು ತಗೊಂಡೋಗಿ ಮಣ್ಣಾಗೋದು.
ದುಡ್ಡಿರೋರು ನೋಡಿ, ಕಾರ್ ಇರೋದು ನೋಡಿ 10 ಲಕ್ಷ ಕೊಟ್ಟು ಕಾರ್ ತರೋರಿಗೆ ಫ್ರೀ ಟಿಕೆಟ್ ಕೊಡ್ತೀರಾ? ಅದೇ ಕೂಲಿ ಮಾಡೋರು ಹೋದ್ರೆ ಏನಂತೀರ ಹೇಳಿ? ಅಮ್ಮನ ಈಚೆಗೆ ಓಡಿಸಿ, ಗೇಟಿಂದ ಆಚೆಗೆ ಓಡಿಸಿ, ಅವಳು ಬೇಡ ಅಂತಾರೆ. ಸಪ್ರೇಟಾಗಿ ಕಾಫಿ ಅವ್ರಿಗೆ, ಸಪ್ರೇಟಾಗಿ ಸೋಪು, ಸಪ್ರೇಟಾಗಿ ಮಂಚ ಅವ್ರಿಗೆ. ಅದೇ ನಾವೇನಾರ ಹೋಗಿ ಅಣ್ಣ ನಾವು ನೋಡ್ತೀವಣ್ಣ ಅಲ್ಲಿ ಅಂದರೆ, ನೀನೇನಮ್ಮ ಇಲ್ಲೋ ಬಂದಿದ್ದಿ, ಹೋಗು ಹೋಗು ಹೋಗು, ಪೇಪರ ಇವಳೋ ತೀರ್ಪೇಳು ಅಂತಾರೆ. ಈಗ ಅವ್ರಿಗೆ ಫ್ರೀ ಟಿಕೆಟು ಇದು ನೋಡಲಿ, ಟಿಕೆಟ್ ನೋಡಲಿ ಅಂತ ಫ್ರೀ ಟಿಕೆಟ್ ಕೊಡ್ತಾರೆ. ನಮ್ಗೊಂದು ಟಿಕೆಟ್ ಕೊಡಿಸ್ತೀವಿ, ಹೆಂಗಾರು ನೋಡೋಣ. ಅದನ್ನೇ ನಾವೆಲ್ಲ ಕೊಟ್ಟಿರೋದಕ್ಕೆ ಅವ್ನು EAP ಆಗಿರೋದು. ಸುಮ್ಮನೆ ಅವ್ನು ಏನು EAP ಆಗಲಿಲ್ಲ. ನಾವು ಕೊಟ್ಟಿರೋದಕ್ಕೆ ಓಟ್ ಹಾಕಿ ಅವನ್ನ ಇದು ಮಾಡಿರೋದಕ್ಕೆ ಅವ್ನು EAP ಆಗಿ ಓಡಾಡ್ತಾ ಇರೋದು. ಅಂದರೆ ಅದು ಸರಿಯಲ್ಲ ಅನಿಸುತ್ತೆ. MLAಗಳು ಅವರದ್ದು ದುಡ್ಡಿದೆ, ಇದಿದೆ, ಅವರು ಪರ್ಚೇಸ್ ಮಾಡ್ಬೋದು ಅಥವಾ ಏನೋ ಮಾಡಿ ಅವ್ರೇನು ಹೋಗಿ ನೋಡ್ತಾರಾ? ಇಲ್ಲ. ಏನು ಕೊಡಬೇಕು? ನಾವೆಲ್ಲ ಯಾವ ಥರ ನಾರ್ಮಲ್ ಪೀಪಲ್ಸ್ ಹೋಗ್ತೀವಿ, ಅವರು ಅದೇ ಥರನೇ ಹೋಗಬೇಕು. ಅವ್ರಿಗೆ ಏನು ರಾಜರ ಥರ ಇವಾಗೆಲ್ಲ ಅದೇ ಕಾರಣಕ್ಕೂ ಕೊಡಬಾರ್ದು. ಒಬ್ಬೊಬ್ರು ಬ್ರೋ 1 ಕೋಟಿ ಮೇಲ 100 ಕೋಟಿ ಮೇಲಿದ್ದಾರೆ. ಅವ್ರಿಗೆ ಒಂದು ಟಿಕೆಟ್ ಒಂದು 20,000 ಕೋಟಿ ಟಿಕೆಟ್ ತಗೊಳ್ಳೋ ಶಕ್ತಿ ಇಲ್ವಾ? ಅದರಲ್ಲೂ ಇವಾಗ ಬರೀ ಟಿಕೆಟ್ ಕೇಳ್ತಾರೆ. ಮುಂದೊಂದು ದಿನ ನಾನೊಬ್ಬ RCB ಪ್ಲೇಯರ್ ಆಗಬೇಕು ಅಂತಾರೆ, ನನ್ನ ಮಕ್ಕಳು ಪ್ಲೇಯರ್ ಆಗಬೇಕು ಅಂತಾರೆ. ಆ ಥರ ಎಲ್ಲ ಆದರೆ ನಾರ್ಮಲ್ ಪೀಪಲ್ಸ್ ಎಲ್ಲ ಹೆಂಗೆ ಬರೀದು? ಬರೀ ನೆಪೋಟಿಸಮ್. ಡೆವಲಪ್ಮೆಂಟ್ ಏನೂ ಇಲ್ಲ. ಡೆವಲಪ್ಮೆಂಟ್ ಝೀರೋ. ಓನ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ. ಅವರ ಅಸೆಟ್ಸು ಡೆವಲಪ್ ಮಾಡೋದು ಎಂಟರ್ಟೈನ್ಮೆಂಟ್. ಇವರೇ ಎಲ್ಲ ಮ್ಯಾಚ್ಗಳು ನೋಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಏನು ಮಾಡ್ತಾರೆ? ಆಮೇಲೆ ಜನಗಳಿಗೆ ಏನು ನೋಡೋಕ್ಕೆ ಸಿಗುತ್ತೆ? ಇವಾಗ ಅವ್ರು VIP ಕ್ಯೂ ಅಲ್ಲಿ ನಿಲ್ಲಕ್ಕಾಗಲ್ವಂತ ಅವ್ರಿಗೆ. ಯಾವ VIP ರೀ ಅವರು? ನಾವೆಲ್ಲ ಓಟಾಗಿ ನಮ್ಮ ಮನ್ಯಾಗ ಮುಂದೆ ಬಂದು ಓಟ್ ಕೊಡಿ ಅಂತ ಭಿಕ್ಷಾ ಬೇಡ್ದಂಗೆ ಬೇಡ್ತಾರೆ. ಓಟ್ ಗೆದ್ದಿದ ತಕ್ಷಣ ಅವರು VIP ಇವಾಗ ನಾವು ಅವ್ರ ಮನೆ ಮುಂದೆ ಹೋದರೂ ಸೇರ್ಸಲ್ಲ, ಮನೆ ಬಾಗಿಲ್ಗೂ ಬಿಟ್ಕೊಳ್ಳಲ್ಲ. ಓಟ್ ಬೇಕಾದ್ರೆ ಬಂದು ಕಾಲು ಹಿಡಿಯೋದು, ಆಮೇಲೆ ಗೆದ್ದಾದ್ಮೇಲೆ ಗೆದ್ದೆ ತಿನ್ ಬಾಲ ಹಿಡಿತಾರೆ ಅನ್ನೋ ಥರ ಅವ್ರದ್ದು ಇದೇ ಆಗೋಯ್ತು. ಈಗಿನ ಕಾಂಗ್ರೆಸ್ನಲ್ಲಿ ಅವರಲ್ಲ, ಹಬ್ಬ ಹುಡುಕಿದ್ರೆ ಒಂದು 10 ಜನ ಒಳ್ಳೆಯವ್ರು ಸಿಗ್ತಾರೋ ಇಲ್ಲೋ ಆ ಥರ ಆಗ್ಬಿಟ್ಟೈತೆ. ಒಟ್ಟಿನಲ್ಲಿ ಇವರು ಫ್ರೀ ಟಿಕೆಟ್ ಕೇಳಿರೋದಂತೂ ನಾಚಿಕೆ ಗೇಡಿತನ. ಅವರು ಹೇಳ್ಬೇಕಾಯ್ತು BCC ಅವರು, ನಿಮ್ಗೇನು ಬಂದೈತೆ ಫ್ರೀ ಟಿಕೆಟ್ ಹಾಕ್ರಿ, ಬಂದು ನೋಡ್ರಿ, ಇಲ್ಲ ಅಂದರೆ ಬಿಡ್ರಿ, ನೀವು TV ನೋಡ್ಕೊಳ್ರಿ ಮನೇಲಿ ಅಂತ ಹೇಳ್ಬೇಕಾಯ್ತು. ಅಲ್ರಿ ಇವ್ರಿಗೇನು ಕೆಲ್ಸಗಳಿಲ್ವಾ? ಅಲ್ಲೋಗಿ 3 ಅವರ್ 4 ಅವರ್ ಅಲ್ಲಿ ಕೂತ್ಕೊಳ್ಳೋ ಅಂಥದ್ದೇನೈತಿ ರೀ? ಒಂದು ರಸ್ತೆನೂ ಕ್ಲೀನ್ ಮಾಡಲ್ಲ, ಒಬ್ಬನು ಸರ್ಕಾರದ ಕೆಲಸ ಪಬ್ಲಿಕ್ ವರ್ಕ್ ಯಾವುದೂ ಮಾಡ್ತಾಯಿಲ್ಲ, ಒಬ್ಬನು ಕೆಲಸ ಮಾಡ್ತಾಯಿಲ್ಲ. ಅವ್ರು ಏನು ಅಂದರೆ ಜಾಲಿಯಾಗಿ AC ರೂಮಲ್ಲಿ ಇರಬೇಕು, AC ಕಾರಲ್ಲಿ ಓಡಾಡಬೇಕು, ಸರ್ಕಾರದ ದುಡ್ಡು ತಿನ್ಕೊಂಡಿರ್ಬೇಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಈ ನಾಚಿಕೆ ಗೇಡಿತನ ಇರೋರ್ಗೂ ಏನು ಮಾಡೋಕ್ಕಾಗಲ್ಲ. ಯಾಕೆ 3 ಟಿಕೆಟ್ ಕೊಡಬೇಕು? ಸ್ಪೀಕರ್ಗೆ 4 ಟಿಕೆಟ್ ಅಂತೆ. ನಿಮಗೆ ಈ ಥರ ಮಾಡಿಬಿಟ್ರೆ ಎಲ್ಲ ಫ್ರೀ ಕೊಟ್ಬಿಟ್ಟು ದೇಶದ ಗತಿ ಏನಾಗಬೇಕ್ರಿ? ಓಡಾಡೋಕ್ಕೆ ಫ್ರೀ ಕಾರು, ಎಷ್ಟು ಮೈಲಿ ಅದು ಪೆಟ್ರೋಲು? ಹೇಗೆ ನಾನು ನೀವು ಹೊಟ್ಟೆಗಿಟ್ಟೆ ದಿವಸ ಆ ಥರ ಕೇಳ್ತಾರೇನ್ರಿ? ಇಲ್ಲ. ಎಲ್ಲ ರಾಜಕಾರಣಿಗಳು ಕೆಳ ಮಟ್ಟಕ್ಕೆ ಕೇಳಿದ್ದಾರೆ. ಇವ್ರಿಗೆಲ್ಲ ಸೀಟ್ ಕೊಟ್ಟವ್ರು ಯಾರೀಗ? DK ಶಿವಕುಮಾರು ಮನೆಗೆ ವೆಂಕಟೇಶ್ ಪ್ರಸಾದ್ ಪ್ರೆಸಿಡೆಂಟ್ ಕರೆಸಿ ಇದನ್ನು ಅನೌನ್ಸ್ ಮಾಡಿರೋದು. ಯಾಕೆ ಗೊತ್ತಾ? ಅವ್ರು ಕೊಡಲ್ಲ ಅಂದರೆ ಅವ್ರಿಗೆ ಏನಾದ್ರು ಕಲ್ಲು ಹಾಕ್ತಾರೆ. ಯಾಕೆಂದರೆ ಅಧಿಕಾರ ಇವ್ರ ಕೈಲಿದೆ. ಅದೆಲ್ಲ ತುಂಬ ಅನ್ಯಾಯ. ಸಾರ್ವಜನಿಕರ ಹತ್ರ ದುಡ್ಡು ಕಲೆಕ್ಟ್ ಮಾಡೋದು, ಇವ್ರಿಗೆ ಏನು ಸಂಬಳ ಬರೋದಿಲ್ವಾ, ಪೆನ್ಷನ್ ಬರೋದಿಲ್ವಾ? 5 ವರ್ಷ ಅವರು ಕಂಪ್ಲೀಟ್ ಮಾಡಿದ್ರೆ ಅವ್ರ ಜೀವನ ಪೂರ್ತಿ ದುಡ್ಡು ಬರ್ತದೆ. ಇದೆಲ್ಲ ಸ್ಪೆಸಿಲಿಟಿ ಇರುವಾಗ ದುಡ್ಡು ಕೊಟ್ಟು ತಗೊಂಡು ಹೋಗೋಕ್ಕೇನು ಅವ್ರಿಗೆ? ಇದು ಫ್ರೀ ಕೊಟ್ಟರೆ ನನಗೂ ಇರಲಿ, ನನ್ನ ಮಕ್ಳಿಗೂ ಇರಲಿ, ನಮ್ಮ ಮನೆಯವ್ರಿಗೂ ಇರಲಿ ಅನ್ನೋ ಭಾವನೆ MLAಗಳ ಹತ್ರ ಇರೋದು. ಅವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ, ಸರ್ವಾಧಿಕಾರ ಈಗ ಅವ್ರಿಗೆ. ಈಗ ಏನೇ ಮಾಡಬೇಕು ಅಂತಂದರೆ ಎಲ್ಲ ಜನಗಳ ದುಡ್ಡಲ್ಲೇ. ಈಗ ಎಕ್ಸಾಂಪಲು ಟೋಲ್ ಕಟ್ಟಕ್ಕಂತ ಹೋಗ್ತಾರೆ, ಅವರಿಗೆ ನಾವು ಈಗ ಕಾರುಗಳಲ್ಲಿ ಹೋದ್ನಪ್ಪ ಅಂದರೆ 100 ರೂಪಾಯಿ 150 ರೂಪಾಯಿ ಟೋಲ್ ನಾವು ಕಟ್ತೀವಿ. ಕೋಟಿಗಟ್ಟಲೆ ಇದಿರ್ತಾರೆ, ಒಳ್ಳೊಳ್ಳೆ ಕಾರುಗಳು ಆಡ್ತಾರೆ, 120 ರೂಪಾಯಿಗೆ ಟೋಲ್ಗಳಿಗೆ ಗಲಾಟೆ ಮಾಡ್ತಾರೆ ಅಲ್ವಾ? 120 150 ರೂಪಾಯಿ ಅವ್ರಿಗೆ ಕಟ್ಟಕ್ಕೆ ಆಗಲ್ವಾ? ಒಂದು ಎಲೆಕ್ಷನ್ ಬಂದರೆ 150 ಕೋಟಿ 200 ಕೋಟಿ ಗಟ್ಟಲೆ ಖರ್ಚು ಮಾಡ್ತಾರೆ ಅಂತಂದರೆ ಏನಕ್ಕೆ ಒಂಥರ ಭಿಕ್ಷೆ ಬೇಡ ಥರ 100 ರೂಪಾಯಿ 50 ರೂಪಾಯಿ ನನಗೆ ಒಂದು 10,000 ರೂಪಾಯಿ ಟಿಕೆಟ್ ಕೊಡಿಸಿ, ನನಗೆ 3 ಟಿಕೆಟ್ ಕೊಡಿ, ನನ್ನ ಹೆಂಡತಿ ಮಕ್ಕಳು ಹೋಗ್ತಾರೆ. ಅವ್ರ ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗೋಷ್ಟು ಕೆಪಾಸಿಟಿ ಇಲ್ವಾ? ಜನಸಾಮಾನ್ಯರೇ ಅವ್ರವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಒಬ್ಬ MLAಗಳು MP ಗಳು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗೋಷ್ಟು ಕೆಪಾಸಿಟಿ ಇಲ್ವಾ? ಅದನ್ನ ಕೇಳಲೇಬಾರ್ದು ಅವರು ಅಲ್ವಾ? ನಿಜವಾಗ್ಲೂ ಇದು ಅಸಹ್ಯ ಕ್ವಶನ್ ಇದು ಹೇಳ್ಬೇಕಂತಂದ್ರೆ. ಅದು ಕೇಳೋಕ್ಕೆ ನಮಗೆ ಒಂಥರ ಇರಿಟೇಷನ್ ಆಗುತ್ತೆ. ನಾವು ಕೇಳಿದ್ವಿ ಇದರಲ್ಲಿ TV ನೋಡಿದ್ವಿ, 3 ಟಿಕೆಟ್ ಕೊಡಿ ಅಂತೇಳಿ, ಅದು ದೊಡ್ಡದಾಗಿ ಏನೋ ಹೇಳ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ನಾವು ಇಂಥದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ದೊಡ್ಡದಾಗಿರೋದು ಕ್ವಶನ್ ನಾವು ಇದುವರೆಗೂ ನಾವು ಕೇಳೇ ಇಲ್ಲ. ಮೊಬೈಲ್ಗಳು ನಾವು ನೋಡ್ತೀವಿ. ಟಿಕೆಟ್ಗೋಸ್ಕರ 11 ಜನ ಎಕ್ಸ್ಪರ್ಟ್ ಆದರು. ಆವಾಗ ನಾವ್ಯಾರು ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ನಮ್ಮ ಕೈಲಾದ ಸಹಾಯ ಮಾಡ್ತೀನಿ ಯಾರೂ ಮಾಡಲೇ ಇಲ್ಲ. ಪಾಪ ಅವ್ರ ಮನೆಯವರು ತುಂಬ ಕಷ್ಟದಲ್ಲಿದ್ದಾರೆ, ಏನಿದ್ದಾರೆ ಏನು ಗೊತ್ತಿಲ್ಲ. ಬಟ್ ಇವ್ರು ನೋಡೋದಕ್ಕೋಸ್ಕರ, ಇವ್ರ ಮನೆಗೋಸ್ಕರ ಇವ್ರು ಫ್ರೀ ಬೇಕು. ಇವರೆಲ್ಲನೂ ಫ್ರೀನೇ ಕೇಳ್ತಾರೆ. ಅವ್ರಿಗೆ ಬೇರೆ ಕೆಲಸ ಮಾಡೋ ಕೆಲಸ ತುಂಬ ಇರ್ತವೆ. ಅಲ್ಲಿ ಹೋಗ್ಬಿಟ್ಟು 2 ಅವರ್ 3 ಅವರ್ ಟೈಮ್ ಪಾಸ್ ಮಾಡೋ ಅವಶ್ಯಕತೆ ಇರಲ್ಲ ಅವ್ರಿಗೆ 100 ಕೆಲಸಗಳಿರ್ತವೆ. ಅವ್ರ ಕ್ಷೇತ್ರದ ಅಭಿವೃದ್ಧಿಗಳು, ಅವ್ರ ಕ್ಷೇತ್ರದ ಪ್ರಾಬ್ಲಮ್ಗಳು ತುಂಬ ಇರ್ತವೆ. ಅದ್ರ ಬಗ್ಗೆ ಕಾನ್ಫಿಡೆಂಟ್ ಮಾಡಲಿ. 2 ಅವರ್ 3 ಅವರ್ ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡೋ ಬದಲು ಇಲ್ಲೇ ಮಾಡಲಿ ಬಿಡಿ. ಅವ್ರು ಪ್ರತಿ ಮ್ಯಾಚ್ಗೂ ಹೋಗಿ ಕೂತ್ಕೊಂಡು 2 ಅವರ್ ಅಂದರೆ ಈಗ ಸುಮಾರು ಒಂದು 45-55 ಮ್ಯಾಚ್ ನಡೀತವೆ. 2 ಅವರ್ ಅಂದರೆ ಎಷ್ಟು ಅವರ್ ವೇಸ್ಟ್ ಆಗುತ್ತೆ?
ಅದೇ ಅವ್ರನ್ನ ಬೇರೆ ಕೆಲಸಗಳ ಕಾಮಗಾರಿಗಳು ನಡೀತಾ ಇದೆಯಾ ಇಲ್ವಾ, ಅಲ್ಲಿ ರೋಡ್ ಕಿತ್ತೋಗಿದೆಯಾ, ಅಲ್ಲಿ ಚರಂಡಿ ಆಯ್ತಾ ಇದೆಯಾ, ಅದ್ರ ಬಗ್ಗೆ ಯೋಚನೆ ಮಾಡಿ. ಒಂದು 2 ಅವರ್ ಬೇಕಾದ್ರೆ ಅಲ್ಲೋಗಿ ನೋಡ್ಕೊಂಡು ಬರಲಿ. ಅವರು ಅಭಿವೃದ್ಧಿ ಮಾಡೋಕ್ಕಲ್ಲ ಎಮ್ ಎಲ್ ಎಗಳು ಇರೋದು, ಲಂಚ ಹೊಡೆದು ಇದು ಕೊಳ್ಳೆ ಹೊಡೆಯೋಕ್ಕೆ ಬಂದವ್ರೆ ಹೊರತು ಯಾವ ಅಭಿವೃದ್ಧಿ ಇಲ್ಲ. ಬಡವರಿಗೆ ಒಂದು ಕೆಲಸ ಕೊಡ್ಸಲ್ಲ, ಮಕ್ಕಳಿಗೆ ಯಾವುದೂ ಇಲ್ಲ. ಬರೀ ಅವರು ಅವ್ರ ಹೆಂಡ್ರು ಮಕ್ಕಳು ಅಷ್ಟೇ. ಈ ಬಾಂಬೆಯಲ್ಲಿ ಬೆಗ್ಗರ್ ಹೋಯ್ತಾರಲ್ಲ, ಸೇಮ್ ಅವ್ರ ಥರ, ಅವ್ರಿಗಿಂತ ಕೀಳ್ಮಟ್ಟ ಅವರು.